ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ ಮೀನಿನ ಕಬಾಬ್ ಮಾಡಿದ್ದೀವಿ. ಹೇಗಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ. ಒಂದು ಬಾಣಲಿ ತಗೊಂಡು ಅದರಲ್ಲಿ ಸ್ವಲ್ಪ ಫಿಶ್ ಕಬಾಬ್ ಪೌಡರು, ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರು, ಒಂದು ಮೊಟ್ಟೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ನೀಟಾಗಿ ಕಲಿಸ್ಕೊಬೇಕು. ಕಾರ್ನ್ಫ್ಲೋರ್ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಫಿಶನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಈ ಮಸಾಲೆ ಜೊತೆಲಿ ಆ್ಯಡ್ ಮಾಡಿ ಮಸಾಲೆನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಇಡಬೇಕು. ಫ್ರಿಜ್ಜಲ್ಲಾದರೂ ಇಡ್ಬೋದು, ಈಚೆ ಆದರೂ ಇಡ್ಬೋದು. ಅದು ಸ್ವಲ್ಪ ಹೊತ್ತು ಖಾರ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಕಬಾಬ್ಗೆ. ಸಣ್ಣಗಿರೋ ಪೀಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ದಪ್ಪಗಿರೋದು ಅಷ್ಟು ಬೇಯಲ್ಲ. ಆದಷ್ಟು ಕಬಾಬ್ಗೆ ಸಣ್ಣಗಿರೋ ಅಂಥ ಪೀಸ್ಗಳನ್ನೇ ತಗೊಳ್ಳಿ. ನಾನೆಲ್ಲ ಸಣ್ಣಗಿರೋ ಪೀಸನ್ನೆಲ್ಲ ಆಯ್ದು ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಮಸಾಲೆ ಎಲ್ಲ ಒಂದು ರೀತಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಕಲಸಿ ಒಂದು ಮುಚ್ಚಿ ಇಡಬೇಕು. ಇಲ್ಲ ಫ್ರಿಜ್ಜಲ್ಲಿ ಇಡ್ಬೋದು. ನಾನು ಈಚೆನೇ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೆಥಿಯನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಖಾರಕ್ಕೆ ಉಪ್ಪು ಸಾಲಿಲ್ಲ ಅಂದರೆ ನೋಡಿ ಲಾಸ್ಟ್ನಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ. ಕಬಾಬ್ ಬೆಂದಿದೆ. ಇವಾಗ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ಫಿಶ್ ಕರೆದಿರೋ ಅಂಥ ಎಣ್ಣೆ ತಿರ್ಗಾ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ಆಚೆ ಹಾಕಬೇಕು. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಎರಡು ಕಡೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಬಾಬು ಬೆಂದಿರುತ್ತೆ. ತುಂಬ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಜಾಸ್ತಿ ಉರಿನಲ್ಲೇ ಬೇಯಿಸ್ಕೊಬೋದು, ಏನು ಸಿಮ್ಮಲ್ಲೇನು ಬೇಯಿಸ್ಕೊಳ್ಳೋ ಅಷ್ಟಿಲ್ಲ, ಚೆನ್ನಾಗಿ ಬೇಯುತ್ತೆ. ಒಂದು ಕಡೆ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಅದನ್ನು ತಿರುಗಾಕಿ ಇನ್ನೊಂದು ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಬಾಬು ಗಟ್ಟಿ ಆಗಬೇಕು, ಬೇಯ್ತಿರ್ಬೇಕಾದ್ರೇ. ಆ ಗಟ್ಟಿ ಆದ್ರೇ ಅದು ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಒಳಗಡೆ ಬೆಂದಿರಲ್ಲ, ಮೆತ್ತಗಿರೋದು ಒಳಗಡೆ ಬೆಂದಿರಲ್ಲ. ನಾ ತಗೊಂಡಿರೋದು ಕ್ಯಾಟ್ಲಾ ಮೀನು. ತುಂಬ ಚೆನ್ನಾಗಾಗಿತ್ತು ಕಬಾಬು. ನಮ್ಮನೇಲಿ ನಮ್ಮ ಮಕ್ಕಳಿಗೆಲ್ಲ ಕಬಾಬ್ ಇಷ್ಟ, ತುಂಬ ಇಷ್ಟ. ಅದು ಮೀನು ಕಬಾಬು ಮಕ್ಕಳಿಗೆಲ್ಲ ಬುದ್ಧಿ ಚುರುಕಿಗೆಲ್ಲ ಒಳ್ಳೆಯದು, ಬುದ್ಧಿಶಕ್ತಿಗೆಲ್ಲ ಒಳ್ಳೆಯದು ಅಂತ ಮೀನನ್ನು ಪದೇ ತರಿಸಿ ಮಾಡ್ತಿರ್ತೀನಿ. ಅವ್ರು ಸಾಂಬಾರಲ್ಲಿ ಜಾಸ್ತಿ ತಿನ್ನಲ್ಲ, ಮೀನು ಕಬಾಬ್ ಮಾತ್ರ ತಿನ್ನೋದು. ಸೊ ಇವಾಗೆಲ್ಲ ಬೆಂದಿದೆ, ಎತ್ತು ಹಾಕೋತಿದ್ದೀನಿ. ಅದೇ ರೀತಿ ಎಲ್ಲ ಕಬಾಬ್ ಕಲಸಿಟ್ಟಿದ್ದಂಥ ಮೀನುಗಳನ್ನೆಲ್ಲ ಅದೇ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿ ಕಲರನ್ನು ಆ್ಯಡ್ ಮಾಡಿಲ್ಲ ನಾನು. ಫಿಶ್ ಕಬಾಬ್ ಪೌಡರ್ ಒಂದೇ ಹಾಕ್ಕೊಂಡಿರೋದು, ಆದರೂ ತುಂಬ ಕಲರಾಗಿ ಚೆನ್ನಾಗಿ ಬಂದಿತ್ತು. ನೋಡ್ಬೋದು ನೀವು, ಸ್ವಲ್ಪನೂ ಮಸಾಲೆ ಬಿಟ್ಕೊಂಡಿಲ್ಲ, ಆ ಥರ ಕೋಟಿಂಗ್ ಆಗಿದೆ ಕಬಾಬ್ಗೆ. ಈಗ ಇನ್ನೊಂದು ಸ್ವಲ್ಪ ಮೀನಿತ್ತು, ಅದನ್ನು ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮಸಾಲೆಗೆ ಟೊಮೊಟೊ, ಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಸ್ವಲ್ಪ ಹುಣಸೆಹಣ್ಣು. ಸೊ ಇದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ರುಬ್ಕೊಂಡಿದ್ದೀನಿ. ಸೊ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ, ಅದನ್ನು ಇದರೊಳಗೆ ಹಾಕ್ಕೊತಿದ್ದೀನಿ. ನಾನು ಸ್ವಲ್ಪ ಮೀನಿಗೆ ಅಷ್ಟೇ ಮಾಡ್ಕೊತಿರೋದು, ಸ್ವಲ್ಪ ಕಬಾಬ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಸಾಂಬಾರು ಮಾಡ್ಕೊತಿದ್ದೀನಿ. ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆನೆಲ್ಲ ಹುರ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಚೆನ್ನಾಗಿದ್ದು ಎಣ್ಣೆ ಬಿಟ್ಕೊಬೇಕು. ಇವಾಗ ಚಕ್ಕೆ, ಲವಂಗ, ಕಾಯಿ, ಕಡಲೆ, ಗಸಗಸೆ, ಒಂದೆರಡು ಟೊಮೊಟೊ ಎಲ್ಲನೂ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಆ ಮಸಾಲೆಯನ್ನು
ಇದಕ್ಕೆ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ. ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಮೀನು ಸಾಂಬಾರಿಗೆ. ಇವಾಗ ಲಾಸ್ಟ್ನಲ್ಲಿ ಸ್ವಲ್ಪ 1 ಸ್ಪೂನು ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಯಾವುದನ್ನು ನಾನು ಸೇರಿಸಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಬೇಕು. ಜಾರನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿರೋ ಮಸಾಲೆನೆಲ್ಲನೂ ಸಾಂಬಾರಿಗೆ ಹಾಕ್ಕೋತಿದ್ದೀನಿ. ನಮ್ಮನೇಲಿ ಮೀನು ಸಾರು ಅಂದರೆ ತುಂಬ ಇಷ್ಟ. ಮಕ್ಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಮೀನು ಸಾರು. ಅಪರೂಪಕ್ಕೆ ತರೋದು ಜಾಸ್ತಿ ಏನು ತರಲ್ಲ. ಇದು ಸ್ವಲ್ಪ ಕುದಿಬೇಕು. ಇದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಖಾರದ ಪುಡಿ ಎಲ್ಲನೂ ಆ್ಯಡ್ ಮಾಡಿ ಉಪ್ಪು ಖಾರ ಒಂದು ಸರಿ ನೋಡಿ ಹಾಕ್ಕೊಳ್ಳಿ. ಮತ್ತು ಮೀನು ಸಾರು ಈ ರೀತಿ ಸಾಂಬಾರು ಮಾಡ್ಕೋಬೇಕಾದ್ರೆ ಫಸ್ಟೇ ತೆಳ್ಳಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯೇ ಇರಲಿ. ಯಾಕಂದರೆ ಮೀನನ್ನು ಸಾಂಬಾರಿಗೆ ಹಾಕಿದಾಗ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಸಾಂಬಾರು ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಮೀನು ಸಾರು. ಇದನ್ನೊಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಸಾಂಬಾರನ್ನೆಲ್ಲ ಕುದಿಸ್ಕೊಂಡಿದ್ದೀನಿ. ಈಗ ಕುದ್ದಿದೆ. ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ. ಮೀನು ಸಾರಿಗೆ ಟೇಸ್ಟು ಅಂದರೆ ಹುಣಸೆ ಹಣ್ಣೇ. ಸೊ ಹುಣಸೆ ಹಣ್ಣನ್ನೆಲ್ಲ ಸ್ವಲ್ಪ ಮೀನು ಸಾಂಬಾರಿಗೆ ಹಾಕ್ಕೋತಿದ್ದೀನಿ. ಹುಣಸೆ ಹಣ್ಣು ಜಾಸ್ತಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿರೋದು. ಹುಣಸೆ ಹಣ್ಣೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತಿದು ಕುದಿಬೇಕು. ಕುದ್ದಾದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮೀನು ಹಾಕ್ಕೊಳ್ಳೋಣ. ಮೀನೇನು ಜಾಸ್ತಿ ಹೊತ್ತು ಬೇಯೋಂಗಿಲ್ಲ, ಒಂದು 5 ನಿಮಿಷದಷ್ಟರಲ್ಲಿ ಬೆಂದೋಗುತ್ತೆ. ಜಾಸ್ತಿ ಬೇಯಕ್ಕೆ ಬಿಟ್ಟರೆ ಎಲ್ಲ ಕಲಸೋಗುತ್ತೆ. ಸೊ ನೋಡ್ಕೋಬೇಕು. ಒಲೆ ಹತ್ರನೇ ಇತ್ತು. ಇವಾಗ ಕುದೀತೈತೆ. ಮೀನನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು. ತೊಳಿಬೇಕಾದ್ರೆ ಉಪ್ಪು, ಅರಿಶಿನ ಮತ್ತು ರಾಗಿ ಹಿಟ್ಟನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮೀನನ್ನು. ಸೊ ಎಲ್ಲ ಮೀನನ್ನು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಬೆಂದರೆ ಸಾಕು, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಬೆಂದರೆ ಎಲ್ಲ ಕಲಸೋಗುತ್ತೆ, ಕೈಗೆ ಸಿಗಲ್ಲ. ನೋಡ್ಕೊಬೇಕು ಇದನ್ನು. ಸಾಂಬಾರು ಚೆನ್ನಾಗಿ ಕುದ್ದಿದೆ ನೋಡಿ. ಮುದ್ದೆ ಜೊತೆ ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಬಿಸಿ ಮೀನು ಸಾಂಬಾರು ಸೂಪರ್ ಕಾಂಬಿನೇಷನ್ನು. ಸಾಂಬಾರು